ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನ ಅಥವಾ ಮನೇಲೆ ಎಲ್ಲಾದ್ರೂ ಬಚ್ಚಿಟ್ಕೊಂಡು ನನ್ನನ್ನು ಆಟ ಆಡಿಸ್ತಿದ್ದಾನ? ಬೇಡ ಅಶ್ವಿನ್, ನನ್ ಜೊತೆ ಹುಡುಗಾಟ ಇಟ್ಕೊಂಬೇಡ. ಟೆನಿಕಾಸ್ ನಿನ್ನನ್ನು ಹಿಡಿದೇ ಬಿಡಲ್ಲ ನಾನು. ನೋಡ್ದ, ನಿನ್ ತಮ್ಮನ ವಹಿಸ್ಕೊಂಡು ಮಾತಾಡ್ತಿದ್ದಲ್ಲ, ನನ್ ಕೈಗೆ ಸಿಕ್ಕಾಕೊಂಡ್ರೆ ಅವ್ನ ಗತಿ ನೆಟ್ಟಗಿರಲ್ಲ ಅಂತ ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ಅವ್ನ್ ತಪ್ಪು ಮಾಡದೆ ಇದ್ದಿದ್ರೆ ಏನಕ್ಕೆ ಹೆದರ್ಕೋಬೇಕಿತ್ತು? ಏನಕ್ಕೆ ಈ ರೀತಿ ಎಸ್ಕೇಪ್ ಆಗ್ಬೇಕಿತ್ತು? ಇಲ್ಲಿಲ್ಲ ಅಂದ ತಕ್ಷಣ ಅವನು ಎಸ್ಕೇಪ್ ಆಗಿದ್ದಾನೆ ಅಂತ ಯಾಕೆ ತೀರ್ಮಾನಕ್ಕೆ ಬರ್ತಾ ಇದೆಯಾ? ಇಷ್ಟು ದೊಡ್ಡ ಮನೆ, ಬೇರೆ ಕಡೆ ಎಲ್ಲಾದ್ರೂ ಇರ್ಬೋದಲ್ವಾ? ಹುಡುಕುದ್ರಾಯ್ತು. ಹಾ, ಅದೇ ಕೆಲ್ಸಕ್ಕೆ ಹೊರಟಿದ್ದೀನಿ. ಆದ್ರೆ ನನ್ಗೆ ಇವತ್ತು ನಿಜ ಏನು ಅಂತ ಗೊತ್ತಾಗ್ಲೇಬೇಕು. ಅವತ್ತು ಅವನ ಹಾಸ್ಪಿಟಲ್ಗೆ ಏನಕ್ಕೆ ಹೋದ, ಅಲ್ಲೇನ್ ನಡೀತು ಅನ್ನೋದೆಲ್ಲ ನಾನು ತಿಳ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಾನಂತೂ ಅವನನ್ನು ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಅಶ್ವಿನ್, 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 ಅಶ್ವಿನ್. ಅಶ್ವಿನ್ ಯಾಕೆ ಹೀಗೆ ಮಾಡ್ತಿದ್ದಾನೆ? ಈ ಮೀರಾ ಹೇಳೋ ಹಾಗೆ ಪ್ರಿಯನ್ನ ಅಶ್ವಿನೇ ಸಾಯಿಸಿದಾನ? ಅಷ್ಟಕ್ಕೂ ಅಶ್ವಿನ್ ಯಾಕೆ ಹುಡ್ಕೊಂಡೋಗಿ ಪ್ರಿಯನ ಸಾಯಿಸ್ತಾನೆ? ಅವಳಿಗೂ ಇವನಿಗೂ ಏನ್ ದ್ವೇಷ? ಇಬ್ರು ಚೆನ್ನಾಗಿ ಇದ್ರಲ್ಲ. ಕಡೆ ಪಕ್ಷ ಇವ್ ನಮ್ಮ ಕೈಗೆ ಸಿಕ್ಕಿ ಅಲ್ಲೇನ್ ಹಿಡಿತು ಅಂತ ನಿಜ ಹೇಳಿದ್ರೆ ನಾವೇನಾದ್ರೂ ಮಾಡಬಹುದು. ಈ ಕೈಗೆ ಸಿಕ್ಕದೆ ತಪ್ಪಿಸ್ಕೊಂಡು ಓಡಾಡ್ತಿದ್ರೆ ನಾವು ತಾನೇ ಏನ್ ಮಾಡಕ್ಕಾಗತ್ತೆ? ವಾಶ್ರೂಮ್ ಕೂಡ ಫೋನ್ ತಗೊಂಡು ಹೋಗ್ತಾ ಇದ್ದವನು ಇಲ್ಲೇ ಬಿಟ್ಟು ಹೋಗಿದ್ದಾನೆ ಅಂದ್ರೆ ವಿಷಯ ಸೀರಿಯಸ್ ಆಗಿ ಇರಬೇಕು. ಹಲೋ ಬಾಬಾ, ಹೇಳಿ. ಪೂಜಾ, ನೀನಿವಾಗ ಎಲ್ಲಿದ್ಯಾ? ಅಶ್ವಿನ್ ನಿನ್ ಜೊತೆನೇ ಇದ್ದಾನ? ಇಲ್ಲ ಬಾಬಾ, ಅಶ್ವಿನ್ ರಾತ್ರಿ ಮನೇಲೇ ಇದ್ದ. ಆಕ್ಚುಲಿ ಅಮ್ಮಂಗೆ ಹುಷಾರಿಲ್ಲ ಅಂತ ನನಗೆ ಕಾಲ್ ಬಂತು. ಅದಕ್ಕೆ ನಾನು ಬೆಳಗ್ಗೆನೇ ಇಲ್ಲಿ ಬಂದ್ಬಿಟ್ಟೆ. ನಾನು ಮನೆಯಿಂದ ಹೊರಡ್ಬೇಕಾದ್ರೂ ಅವನು ಅಲ್ಲೇ ಇದ್ದ. ಯಾಕೆ ಬಾಬಾ, ಏನಾಯ್ತು? ಸೋಫಾರ್ ಅವನಿವಾಗ ಮನೇಲಿಲ್ಲ. ಕರ್ಣ ಅವನ್ನ ಹೊಡ್ಕೊಂಡು ಹೋಗಿದ್ದಾನೆ. ಅವನು ಸಿಕ್ಕಿದ್ರೆ ಬಿಡಲ್ಲ ಅಂತ ಕೂಗಾಡ್ತಿದ್ದಾನೆ. ಈ ಅಶ್ವಿನ್ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ. ಅವತ್ತಿಂದ ನಾನು ಫೋನ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ, ಒಂದ್ಸಲಕ್ಕೂ ರಿಸೀವ್ ಮಾಡಿಲ್ಲ ಅವನು. ಹೋಗ್ಲಿ, ನಿನ್ನ ಹತ್ರನಾದ್ರೂ ಏನಾದ್ರೂ ಹೇಳಿದಾನ? ನನ್ನ ಹತ್ರನಾ? ಇಲ್ಲ ಬಾಬಾ, ಅಂಥದ್ದೇನು ಹೇಳಿಲ್ಲ ಅವನು. ಅವನ ಮಾತು, ನಡೆ, ನುಡಿ ಇದೆಲ್ಲ ಹೇಗಿತ್ತು? ಎಲ್ಲ ನಾರ್ಮಲ್ ಆಗೇ ಇತ್ತು. ಅವನ್ ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಅವನು ಹೀಗೆ ಮಾಡಿದ್ರೆ ಅವನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಅವನು ಪ್ರೊಟೆಕ್ಟ್ ಮಾಡೋದು ಹೇಗೆ? ಫೋನ್ ಕೂಡ ತಗೊಳ್ದೆ ಇವ್ನು ಎಲ್ಲಿಗೆ ಹೋದ? ಬೆಳಗ್ಗೆ ನಾನು ಹೊರಡ್ಬೇಕಾದ್ರೆ ಹೇಳಿ ಬಂದಿದ್ದೀನಿ, ಎಲ್ಲೂ ಹೋಗ್ಬೇಡ, ಏನೇ ಬಂದ್ರು ಧೈರ್ಯವಾಗಿ ಫೇಸ್ ಮಾಡು ಅಂತ. ಆದ್ರೂ ಹೋಗಿದ್ದಾನೆ, ಇಡಿಯಟ್. ಇನ್ನ ಇವನ್ನ ಆ ದೇವ್ರೆ ಕಾಪಾಡ್ಬೇಕು. ಅರ್ಜುನ, ಅರ್ಜುನ, ಅಮ್ಮ, ಏನಾಯ್ತಮ್ಮ? ಯಾಕೆ ಗಾಬರಿ ಆಗಿದ್ಯಾ? ಅರ್ಜುನ, ನನ್ಗೆ ಈಗ್ಲೇ ಒಂದ್ ಸತ್ಯ ಗೊತ್ತಾಗ್ಬೇಕು. ಆ ಮೀರಾ ಯಾರು, ಅವಳು ಹಿನ್ನೆಲೆ ಏನು ಅಂತ ನೀನು ಗೊತ್ತಾ? ಗೊತ್ತು. ಗೊತ್ತಾ? ಅವಳು ಸಾಕ್ಷಿ ತಂಗಿ ಅನ್ನೋದು? ಅದು ಗೊತ್ತು.
ಅವಳು ಅನ್ಸೂಯ ಆಂಟಿ ಮಗಳು ಮೀರಾ ಅಲ್ಲ, ಸಾಕ್ಷಿ ತಂಗಿ ಸೋನಾಕ್ಷಿ ಅಂತ ನನಗೆ ಗೊತ್ತು. ಈಗ ಯಾಕೆ ಆ ವಿಷಯ? ಓ, ನಿನಗಿವತ್ತು ಆ ವಿಷಯ ಗೊತ್ತಾಯ್ತಾ? ಅಂದ್ರೆ ಅವಳು ನಿನ್ನ ಹತ್ರನೂ ಬಂದು ಹೆಮ್ಮೆಯಿಂದ ಹೇಳ್ಕೊಂಡ್ಲಾ? ಹೌದು, ಹೇಳ್ಕೊಂಡ್ಲು. ಆದ್ರೆ ಇವತ್ತಲ್ಲ, ಮದ್ವೆಗ್ ಮುಂಚೆನೆ. ಮತ್ತ್ಯಾಕೆ ನೀನು ನನಗೆ ಈ ವಿಷಯ ಹೇಳಿಲ್ಲ? ಹೇಗೋ ಹೇಳೋಕ್ ಸಾಧ್ಯ? ಹೇಳಿದ್ರೆ ಅಶ್ವಿನ್ನ ಕೊಂದ್ಬಿಡ್ತೀನಿ, ನಿನ್ನ ಕೊಂದ್ಬಿಡ್ತೀನಿ, ಈ ಮನೆನ ಸರ್ವನಾಶ ಮಾಡ್ಬಿಡ್ತೀನಿ ಅಂತ ಹೇಳಿ ಹೇಳಿ ನನ್ನ ಹೆದರಿಸ್ತಾ ಇದ್ಲು ಅರ್ಜುನ. ಓ, ಅದಕ್ಕೆ ನಮ್ಮಿಬ್ರು ಮದುವೆ ನಡೆಯುತ್ತೆ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿದ್ಲು ಅನ್ಸತ್ತೆ. ಅಲ್ಲ ಕಣೋ ಅರ್ಜುನ, ನನ್ಗೇನೋ ಅವಳು ಈ ತರ ಎಲ್ಲ ಹೆದರಿಸಿ ನನ್ ಬಾಯಿನ ಮುಚ್ಚಿಸ್ಬಿಟ್ಟಿದ್ಲು. ಆದ್ರೆ ನಿನ್ಗೇನೋ ಆಗಿತ್ತು? ನೀನೇನ್ ಬಾಯಿಗೆ ಬೀಗ ಹಾಕೊಂಡಿದ್ಯಾ? ಅವಳು ಸಾಕ್ಷಿ ತಂಗಿ ಅಂತ ಗೊತ್ತಾಗಿದ ತಕ್ಷಣ ಅವಳನ್ನ ಈ ಮನೆಯಿಂದ ಆಚೆ ಹಾಕ್ಬೇಕಾಗಿತ್ತು. ಅವಳನ್ನ ಯಾಕೋ ಮದ್ವೆ ಮಂಟಪದವರೆಗೂ ಕರ್ಕೊಂಡ್ ಬರಕ್ ಹೋಗಿದ್ದೆ ನೀನು? ಅಮ್ಮ, ಯಾವ್ದನ್ನ ಎಲ್ಲಿ ಹೇಳ್ಬೇಕೋ ಅಲ್ಲಿ ಹೇಳಿದ್ರೇನೆ ಚಂದ. ಏನ್ ಚಂದನೋ ಏನೋ, ನೀನ್ ಹೀಗೆ ಪ್ರತಿಯೊಂದಕ್ಕೂ ಮೀನಾಮೇಷ ಎಣಿಸ್ಕೊಂಡಿದ್ರೆ ನಮ್ ಮನೆ ಮುಳುಗೋಗುತ್ತಷ್ಟೇ. ಏ ಅರ್ಜುನ, ಊರ್ ಮುಳುಗೋದ್ಮೇಲೆ ಕೋಟೆ ಬಾಗ್ಲು ಹಾಕಿದ್ರೆ ಏನೋ ಪ್ರಯೋಜನ? ಅಮ್ಮ, ಹಾಗಾಗಕ್ ನಾನು ಬಿಡ್ತೀನ? ಮತ್ತಿನ್ನೇನೋ, ಅವಳ ನಿಜ ರೂಪ ಏನು ಅಂತ ಗೊತ್ತಾಗಿದ ತಕ್ಷಣ ನೀನ್ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರೆ ಇವತ್ತು ಕರ್ಣ ಅವಳನ್ನ ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬರೋದು ತಪ್ತಿತ್ತು. ಮುಖ್ಯವಾಗಿ ಅವಳ ಕಾಟದಿಂದ ಈ ಮನೆಗೊಂದು ಮುಕ್ತಿ ಸಿಕ್ತಿತ್ತು. ನನ್ಗಂತೂ ಅವಳ ಕಾಟದಿಂದ ಸಾಕಾಗೋಗಿದೆ ಅರ್ಜುನ. ನೀನ್ ಹೇಳ್ದಂಗೆ ಅದ್ ಯಾವಾಗ ನಮ್ಗೆ ಒಳ್ಳೆ ಕಾಲ ಬರುತ್ತೋ, ಯಾವಾಗ ನಮ್ಗೆ ಅವಳಿಂದ ಬಿಡುಗಡೆ ಸಿಗುತ್ತೋ ಆ ದೇವ್ರೇ ಬಲ್ಲ. ರೆಡಿ ಇಡಿಯಟ್, ಮನೆಯಿಂದ ಅವ್ನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಯಾವ ಮೂಲೆ ಹುಡುಕಿದ್ರೂ ಅವ್ನು ಕಾಣಿಸ್ತಿಲ್ಲ. ಈ ಕ್ಷಣಕ್ಕೆ ಅವನು ತಪ್ಪಿಸ್ಕೊಂಡು ಹೋಗಿರ್ಬಹುದು, ಆದ್ರೆ ಅವ್ನು ಮತ್ತೆ ಬಂದೇ ಬರ್ತಾನೆ. ಬರ್ದೆ ಎಲ್ಲಿ ಹೋಗ್ತಾನೆ? ಅವಾಗ ಅವನನ್ನ ಕೂರ್ಸ್ಕೊಂಡು ವಿಚಾರಿಸೋಣ. ಅಲ್ಲಿವರೆಗೂ ಕಾಯೋ ಪೇಷನ್ಸ್ ನನ್ಗಿಲ್ಲ ಅರ್ಜುನ್. ಕಾಯಿಲೆ ಬೇಕರಣ, ಬೇರೆ ದಾರಿನೇ ಇಲ್ಲ. ಹೊರಗಡೆ ಇಷ್ಟು ದೊಡ್ಡ ಜಗತ್ತಲ್ಲಿ ಅವನನ್ನ ಎಲ್ಲಿ ಅಂತ ಹುಡುಕ್ತೀಯ? ಎಲ್ಲಾದ್ರೂ ಹುಡುಕ್ತೀನಿ, ಒಟ್ಟಲ್ಲಿ ಹುಡುಕ್ತೀನಿ. ಜನಗಳು ಬಿಟ್ಟು ಹುಡುಕ್ಸ್ತೀನಿ. ಸಾಲಿಲ್ಲ ಅಂದ್ರೆ ಪೊಲೀಸ್ ಹೆಲ್ಪ್ ತಗೊಳ್ತೀನಿ. ನೋಡು, ಅದೆಲ್ಲ ಆಮೇಲಿನ ಮಾತು. ಈಗಷ್ಟೇ ಬಂದಿದ್ದೀವಿ, ಸ್ವಲ್ಪ ಫ್ರೆಶ್ ಅಪ್ ಆಗು, ಸುಧಾರಿಸ್ಕೋ. ನೀನು ಕಾಫಿ ಏನಾದರೂ ಮಾಡಿಸ್ಕೊಳ್ಳ? ನೋ ಥ್ಯಾಂಕ್ಸ್ ಅರ್ಜುನ್. ಕರ್ಣ, ಆದ್ರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಲೇಬೇಕು. ಕೃಷ್ಣನೇ ನಮ್ಮ ಮಗು ಅಂತ ಪತ್ತೆ ಹಚ್ಚಿದೆಯಲ್ಲ, ಅದಕ್ಕೆ. ಸೇವಂತಿ ಅಷ್ಟೇ ಅಲ್ಲ, ನಾನು, ಈ ಮನೆಯವರು ಎಲ್ಲರೂ ನಮ್ಮ ಮಗು ನಮ್ಮ ಕೈ ಬಿಟ್ಟು ಹೊರಟೋಗಿದೆ ಅಂತಾನೆ ಅನ್ಕೊಂಡಿದ್ವಿ. ಮಗು ಬದುಕಿದೆ ಅಂತ ಆಗ್ಲಿ ಅಥವಾ ಬದುಕಿರಬಹುದು ಅನ್ನೋ ಒಂದು ಯೋಚನೆ ಕೂಡ ನಮ್ಗಿರ್ಲಿಲ್ಲ. ಅಂಥದ್ರಲ್ಲಿ ಯಾವುದೋ ಒಂದು ಎಳೆ ಇಟ್ಕೊಂಡು ನೀನ್ ಛಲ ಬಿಡದೆ ನಮ್ಮ ಮಗುನ ಹುಡುಕೋದಿಯಲ್ಲ, ಯು ಆರ್ ರಿಯಲಿ ಗ್ರೇಟ್.